ನಟನಾಗಿ ಇಂಡಸ್ಟ್ರಿಯಲ್ಲಿ ಸರ್ವೈವ್ ಆಗಬೇಕು ಅಂತಂದ್ರೆ ಅದ್ರ ತಕ್ಕಂಗೆ ಪರಿಶ್ರಮ ಇದ್ದೇ ಇರುತ್ತೆ. 10 ವರ್ಷಗಳಿಂದನೂ ಕೂಡ ಪರಿಶ್ರಮ ಪಟ್ಟಿದ್ದಕ್ಕೆ ಈಗ ಮಿಡಲ್ ಕ್ಲಾಸ್ ರಾಮಾಯಣ ಅನ್ನುವಂತಹ ಅದ್ಭುತ ಸಿನಿಮಾದ ಮೂಲಕ ನಾಯಕ ನಟನಾಗಿ ಹೊರಹೊಮ್ಮುತ್ತಿದ್ದಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನಟ ವಿನು ಗೌಡ ಅವರು. ಸೊ ಮಿಡಲ್ ಕ್ಲಾಸ್ ರಾಮಾಯಣ ಈ ಒಂದು ಟೈಟಲ್ ಮೂಲಕ ಆಗಿರ್ಬೋದು ಅಥವಾ ಟ್ರೈಲರ್ ಮೂಲಕ ಆಗಿರ್ಬೋದು ಈಗಾಗಲೇ ಸಾಕಷ್ಟು ಸುದ್ದಿ ಮಾಡ್ತಾ ಇದೆ. ಸ್ವತಃ ನಟ ವಿನು ಗೌಡ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ್ದಾರೆ. ನಾವು ಮಾತನಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ನಮಸ್ತೆ ಅಂಡ್ ಕಂಗ್ರಾಚುಲೇಷನ್ಸ್, ಫುಲ್ ಫ್ಲೆಡ್ಜ್ ನಾಯಕನಾಗಿ ಎಂಟ್ರಿ ಕೊಡ್ತಾ ಇರೋದಕ್ಕೆ ಹೇಗೆ ಅನ್ನಿಸ್ತಿದೆ ಆ ವೈಬ್ಸ್ ಎಲ್ಲ? ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗ್ತದೆ. ಸೊ ಇವತ್ತು ತಾನೇ ಟ್ರೈಲರ್ ಲಾಂಚ್ ಆಗಿದೆ. ಎಲ್ಲರ ಕಡೆಯಿಂದ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತಾ ಇದೆ. ಸೊ ಮೂವಿ ಕೂಡ ಇನ್ನೂ ಚೆನ್ನಾಗಿರುತ್ತೆ ಅಂತ ನಾನು ಭರವಸೆ ಕೊಡ್ತಾ ಇದ್ದೀನಿ. ಸೊ ರೆಸ್ಪಾನ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ. 10 ವರ್ಷಗಳಿಂದ ನಾನು ಪರಿಶ್ರಮ ಪಟ್ಟಿದ್ದೀನಿ ಅಂತ ನೀವು ಈವೆಂಟ್ ಅಲ್ಲಿ ಮಾತಾಡ್ತಿದ್ರಿ. ಸೊ ಆ ಪರಿಶ್ರಮದ ಒಂದಷ್ಟು ಮೆಮೊರೀಸ್ ನ ಮೆಲ್ಕ್ ಹಾಕೋದಾದ್ರೆ? ತುಂಬ ಆಗಿದೆ ಸರ್. ಸೊ ಆ್ಯಸ್ ಎ ನಾನು ಒಂದೇ ಸತಿ ನಾನು ಈ ಥರ ಇಂಡಸ್ಟ್ರಿಗೂ ಬಂದಿಲ್ಲ. ಸೊ ನಮ್ಮ ಬ್ರದರ್ ಹೇಳೋರು, ಸುಮ್ಮನೆ ಹಿಂಗೆ ಡೈರೆಕ್ಟಾಗಿ ಹೋಗೋದಕ್ಕಿಂತ ಏನು ಪಾಯಿಂಟ್ ಒನ್ನಿಂದ ಹೋಗು ಅಂತ ಹೇಳಿದರು. ಸೊ ನಾನು ಅವಾಗ ಏನು ಮಾಡಿದೆ, ಜೂನಿಯರ್ಸಾಗೂ ನಾನು ಮಾಡಿದ್ದೀನಿ. ಸೊ ಆರ್ಟಿಸ್ಟಾಗೂ ಹೋಗಿದ್ದೀನಿ, ಸೊ ಕ್ಯಾರೆಕ್ಟರಾಗೂ ಹೋಗಿದ್ದೀನಿ. ಸೊ ಅವು ಯಾವುದೂ ತೆರೆಗೆ ಬಂದಿರಲಿಲ್ಲ. ಸೊ ಸ್ವಲ್ಪ ದಿನ ಬ್ರೇಕ್ ತೊಗೊಂಡು, ಸೊ ಅದಕ್ಕೆ ಏನೇನು ಬೇಕು ವರ್ಕ್ ಮಾಡಿ 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 ಫೈನಲಿ ಮಿಡಲ್ ಕ್ಲಾಸ್ ರಾಮಾಯಣ ಇಲ್ಲಿವರೆಗೆ ಕರ್ಕೊಂಡ್ಬಂದಿದೆ. ಏನಕ್ಕೋಸ್ಕರ ಇಂಡಸ್ಟ್ರಿಗೆ ಬರಬೇಕು ಅಂತ ಅನ್ನಿಸ್ತು ಅಂಡ್ ಇಂಡಸ್ಟ್ರಿಗೆ ಬರಬೇಕು ಅಂತಂದ್ರೆ ನಿಮ್ಗೆ ಸ್ಫೂರ್ತಿ ಯಾರು ಅಂತ? ಸ್ಫೂರ್ತಿ ಅಂದರೆ ಚಿಕ್ಕ ವಯಸ್ಸಲ್ಲೇ ನಮಗೆ ಆಸೆ ಇರುತ್ತೆ. ಸೊ ಈ ಥರ ಹೇಗಿರುತ್ತೆ, ಈ ಥರ ಕಾಣಿಸ್ಕೊಂಡ್ರೆ ಈ ಥರ ಇರುತ್ತೆ. ಸೊ ನಾನು ಸಿನಿಮಾ ತುಂಬ ನೋಡ್ತಾ ಇದ್ದೆ ಅವಾಗ. ರಾಜ್ಕುಮಾರ್ ಸರ್ದಾಗಲಿ ನಂಗೆ ತುಂಬ ಇಷ್ಟ ಅಂದರೆ ಅನಂತ್ ನಾಗ್ ಸರ್ ಅವ್ರ ಆ್ಯಕ್ಟಿಂಗ್ ಆಗಲಿ. ಸೊ ಅವ್ರು ನೋಡಿದಾಗೆಲ್ಲ ಏನೋ ಒಂಥರ ಖುಷಿ ಆಗೋದು. ಸೊ ನಾವು ಈ ಥರ ಕಾಣಿಸ್ಕೊಂಡ್ರೆ ಹೆಂಗಿರುತ್ತೆ ಅನ್ನೋದು ಅಲ್ಲಿಂದ ಸ್ಟಾರ್ಟ್ ಆಯಿತು. ಸೊ ಹೋಗ್ತಾ 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 ನಾನು ತುಂಬ ಈಸಿ ಅಂದ್ಕೊಂಡಿದ್ದೆ. ಬಟ್ ಓಕೆ, ಆ ಸ್ಟ್ರಗಲು ನನಗೆ ತುಂಬ ಇಷ್ಟ ಆಗಿದೆ ಆ್ಯಕ್ಚುಲಿ. ಸೊ ಆ ಕನಸು ಇಲ್ಲಿವರೆಗೂ ಹೇಳ್ಕೊಂಬಂದಿದೆ. ಮಿಡಲ್ ಕ್ಲಾಸ್ ರಾಮಾಯಣ ಅಂತಂದ್ರೆ ಕಾಮನ್ ಆಗಿ ಏನಂತಂದ್ರೆ ಮಿಡಲ್ ಕ್ಲಾಸ್ ಅಲ್ಲಿ ನಡೆಯುವಂತಹ ಒಂದಷ್ಟು ಕುಟುಂಬದ ಸನ್ನಿವೇಶಗಳು ಅಂತ ಅನ್ಕೊಂತೀವಿ. ಸೊ ನಿಮ್ಮ ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಬಹುದು? ಮಿಡಲ್ ಕ್ಲಾಸ್ ರಾಮಾಯಣ ಅಂದ್ರೇ ಫುಲ್ ಟ್ವಿಸ್ಟು. ನಾವು ಅಂದ್ಕೊಂಡಿರೋದು ಯಾವುದೂ ಆಗಲ್ಲ. ಆಗುತ್ತೆ, ಆಗೋದೇ ಇಲ್ಲ ಅನ್ಕೊಂತೀವಿ, ಪಟ್ ಅಂತ ಆಗುತ್ತದೆ. ಸೊ ಈ ಥರ ಹೋಗ್ತಾ ಇರ್ತದೆ. ನಾವು ಜಡ್ಜ್ ಮಾಡೋಕ್ಕೆ ಹೋಗಲ್ಲ. ಸೊ ಏನಂದರೆ ಈಗೆಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಮುಂದೆ ಹೋಗ್ತೀವಿ. ಸೊ ಈ ಥರನೇ ಹೋಗ್ತಾ ಇರುತ್ತೆ. ಸೊ ಈ ಸಿನಿಮಾದಲ್ಲಿ ಮಿಡಲ್ ಕ್ಲಾಸ್ ರಾಮಾಯಣ ಸಿನಿಮಾದಲ್ಲಿ ಯಾವ ಥರ ಹೋಗುತ್ತೆ ಅಂದರೆ ಪಕ್ಕ ಎಂಟರ್ಟೈನ್ಮೆಂಟು, ಒಂದು ಸ್ಟೋರಿಯಲ್ಲಿ ಯಾವುದೇ ಇದು ಕೆಟ್ಟ ಪದಗಳು ಬಳಕೆ ಇಲ್ದಿರ ಜನಕ್ಕೆ ಇಷ್ಟ ಆಗೋ ಥರ ಮಾಡಿದ್ದೀವಿ ಸಿನಿಮಾ. ಅಂದ್ರೆ ನಿಮ್ ಗೆಟಪ್ ನೋಡ್ತಿದ್ರೆ ಪಕ್ಕ ಹಳ್ಳಿ ಹುಡುಗನ್ ತರ ಕಾಣಿಸ್ಕೊಳ್ತಾ ಇದ್ರ. ಸೊ ಹಳ್ಳಿಯಲ್ಲಿ ನಡೆಯುವಂತಹ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಒಂದು ಕಂಟೆಂಟ್ ಅನ್ನ ನಾವು ಮಿಡಲ್ ಕ್ಲಾಸ್ ರಾಮಾಯಣದಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದಾ ಅಂತ? ಸೊ ಈಗ ನಾನೇನು ಗೆಟಪ್ ಇದ್ದೀನಿ, ಸೊ ಇದು ಯಾವ ಥರ ಇದೆ ಅಂದರೆ, ಈಗ ಈ ಥರ ನಾವು ರಿಚ್ ಆಗಿರಬೇಕು, ಚೆನ್ನಾಗಿರ್ಬೇಕು ಅನ್ನೋದು ಪ್ರತಿಯೊಬ್ಬರ ಮಿಡಲ್ ಕ್ಲಾಸ್ ಅವ್ರ ಕನಸಾಗಿರುತ್ತೆ. ಸೊ ಅದು ಒಂದು ಥೀಮಲ್ಲಿ ನಾವು ಬಂದಿರೋದು. ಸೊ ಸಿನಿಮಾದಲ್ಲೂ ಅದೇ ಥರನೂ ಇದೆ. ಹಾಂ, ಫೈನಲಿ ಸೆಪ್ಟೆಂಬರ್ 12ಕ್ಕೆ ತೆರೆ ಮೇಲೆ ಬರ್ತಾ ಇದ್ರ. ಸೊ ಫ್ಯಾಮಿಲಿ ಅವ್ರು ಏನ್ ಹೇಳಿದ್ರು ಟ್ರೈಲರ್ ಎಲ್ಲ ನೋಡಿ, ಅಥವಾ ನಿಮ್ಮ ಒಂದು ಆಕ್ಟಿಂಗ್, ಒಂದು ಸಾಂಗ್ಸ್ ಆಗಿರ್ಬೋದು, ಒಂದಷ್ಟು ತುಣುಕುಗಳನ್ನ ನೋಡಿ ಫ್ಯಾಮಿಲಿ ಅವ್ರ ಕಡೆಯಿಂದ ಏನೆಲ್ಲ ಕಾಂಪ್ಲಿಮೆಂಟ್ಸ್ ಬಂತು ಅಂತ? ಮೊದಲಿಗೆ ಟ್ರೈಲರ್ ಅಂತೂ ತುಂಬ ಇಷ್ಟಪಟ್ಟಿದ್ದಾರೆ. ಯಾಕಂದರೆ ಕಾಮಿಡಿ ವೈಸ್ ಆಗಲಿ, ಮೇನ್ ನಾವು 80% ಕಾಮಿಡಿಗೆ ಒತ್ತು ಕೊಟ್ಟಿದ್ದೀವಿ. ಮತ್ತು ಕಥೆನೂ ಸುಮ್ಮನೆ ಏನು ಕತೆ ಇದು ಕಾಮಿಡಿ ಮಾಡಬೇಕು ಅಂತಲ್ಲ, ನಾವು ಇದು ಕಾಮಿಡಿ ಥರ ಮಾಡಿಲ್ಲ. ಒಂದು ಕಥೆಯ ಜೊತೆಗೆ ಒಂದು ಕಾಮಿಡಿ ಹೇಳ್ಕೊಂಡೋಗಿ ಜನಕ್ಕೆ ಇಷ್ಟ ಆಗೇ ಆಗುತ್ತೆ ಅನ್ನೋದು ನಮಗೆ ಭರವಸೆ ಇದೆ. 12ಕ್ಕೆ ತೆರೆ ಮೇಲೆ ಬರ್ತಾ ಇರೋದ್ರಿಂದ ಯಾವ ರೀತಿ ಗೊಂದಲ ಇದೆ, ಯಾವ ರೀತಿ ಭಯ ಇದೆ? ಯಾಕಂತಂದ್ರೆ ಫುಲ್ ಫ್ಲೆಡ್ ನಾಯಕನಾಗಿ ಬರ್ತಿದಾರೆ ಅಂತಂದ್ರೆ ಒಂದಷ್ಟು ಅಯ್ಯೋ ಹೆಂಗ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಆ ಆಡಿಯನ್ಸ್ ಕಥೆನ ಅನ್ನೋದು ಒಂದಿರುತ್ತೆ. ಅದೇ ರೀತಿ ನಮ್ಮನ್ನ ಯಾವ ರೀತಿ ತಗೊಳ್ತಾರೆ, ನಮ್ಮನ್ನ ಯಾವ ರೀತಿ ತೆರೆ ಮೇಲೆ ನೋಡ್ತಾರೆ, ನಮ್ಮ ಆಕ್ಟಿಂಗ್ ಆಗಿರ್ಬೋದು ಅನ್ನುವಂತಹ ಒಂದು ಕಡೆ ಭಯ ಇರುತ್ತೆ. ಸೊ ನಿಮ್ ಮನ್ಸಲ್ಲಿ ಏನ್ ಓಡ್ತಿದೆ ಅಂತ? ಸರ್ 100% ಹೇಳ್ತೀನಿ, ಭಯ ಅಂತ ಇದ್ದೇ ಇರುತ್ತೆ. ಇವಾಗ ನಾನು ನಿಮ್ಮ ಹತ್ರ ಇಂಟರ್ವ್ಯೂ ಕೊಡ್ತಾ ಇದ್ದೀನಲ್ಲ, ನಿಮಗೆ ಗೊತ್ತಾಗ್ತಾ ಇದೆ. ಸೊ ಫಸ್ಟ್ ಟೈಮ್ ಈ ಥರ ಫುಲ್ ಪ್ಲೆಡ್ಜ್ ಆಗಿ ಆ್ಯಕ್ಟರ್ ಆಗಿ ನಾನು ಬರ್ತಾ ಇರೋದು. ಒಂದು ಕಡೆ ಹೊರೆ ಇದೆ, ಇನ್ನೊಂದು ಕಡೆ ಜವಾಬ್ದಾರಿ ಇದೆ, ಎರಡು ಮ್ಯಾನೇಜ್ ಮಾಡಬೇಕು. ಸೊ ಜನ ಯಾವ ಥರ ತಗೊತಾರೆ ಅನ್ನೋದೇ ಅದು ಒಂದು ಸ್ವಲ್ಪ ಗೊಂದಲ, ಭಯ ಎಲ್ಲನೂ ಇರುತ್ತೆ. ಸೊ ಒಂದು ಕಡೆ ಚೆನ್ನಾಗಿದೆ, ಆಡಿಯನ್ಸ್ ಒಪ್ಕೊತಾರೆ ಅನ್ನೋದು ಒಂದು ಕಡೆ ವೈಬ್ ಇದೆ. ನೋಡೋಣ. ನೀವು ನಿಮ್ಮ ಲುಕ್ ಆಗಿರ್ಬೋದು ಅಥವಾ ನಿಮ್ಮ ಬಾಡಿಗೆ ಕಟ್ಔಟ್ ಎಲ್ಲ ನೋಡ್ಬೇಕು ಅಂತಂದಾಗ ಒಬ್ಬ ವಿಲನ್ಗೆ ಸೂಟೇಬಲ್ ಆಗ್ತಾರೆ ಅಂತ ಅನ್ಸುತ್ತೆ ನನಗೆ. ಒಂದಷ್ಟು ಜನಕ್ಕೂ ಅನ್ಸಿರುತ್ತೆ. ಬಟ್ ನೀವು ಹೀರೋ ಆಗಿ ಏನಕ್ಕೆ ಸರ್ವೈವ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಈ ಇಂಡಸ್ಟ್ರಿಯಲ್ಲಿ ಅಂತ? ಟು ಬಿ ಫ್ರ್ಯಾಂಕ್, ನಂಗೆ ಹೀರೋಕ್ಕಿಂತ ವಿಲನೇ ಇಷ್ಟ ನನಗೆ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ನೀವು ನೋಡಬೇಕು, ವಿಲನ್ ಇಶ್ಯೂ ಕಾಣಿಸ್ತೀನಿ, ಹೀರೋ ಥರನೂ ಕಾಣ್ತೀನಿ. ಸೊ ಆ ಥರ ಡ್ಯೂಯಲ್ ಥರ ಹೋಗುತ್ತೆ, ಒಂಥರ ಸ್ಯಾಡಿಸ್ಟ್ ಥರ ಹೋಗುತ್ತೆ ಒಂದು ಕ್ಯಾರೆಕ್ಟರ್.
ಕನ್ನಿಂಗ್ ಕ್ಯಾರೆಕ್ಟರ್ ಥರ ಹೋಗುತ್ತೆ ನಂದು. ಸೊ ಹೀರೋ ಅಂದರೆ ದೊಡ್ಡ ಮಾಸ್ ಆ ಥರ ಏನೂ ಇಲ್ಲ, ಇದು ಬಿಲ್ಡಪ್ ಕತೆ ಏನಿದೆ ಆ ಥರ ಹೇಳ್ಕೊಂಡು ಹೋಗುತ್ತೆ ಅಷ್ಟೇ. ಅಂದ್ರೆ ಕನ್ನಿಂಗ್ ಕ್ಯಾರೆಕ್ಟರ್ ಇರೋದ್ರಿಂದ ಇಬ್ರಿಬ್ರು ಹುಡುಗರ ಜೊತೆ ರೊಮ್ಯಾನ್ಸ್ ಮಾಡಿರುವಂತದ್ದು. ಸೊ ಅದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ ಆ್ಯಕ್ಚುಲಿ, ಅದು ಫ್ಲ್ಯಾಶ್ ಬ್ಯಾಕ್ ಇರುತ್ತೆ. ಸೊ ಅದಾದಮೇಲೆ ಒಂದು ದುಡ್ಡುಗೋಸ್ಕರ ಏನೇನು ಮಾಡ್ತಾನೆ ಅನ್ನೋದು ಕಾಮನ್ ಆಗುತ್ತೆ. ಸೊ ಅದು ಹೇಳ್ಬಿಟ್ರೆ ಕತೆ ನಿಮಗೆ ಚೆನ್ನಾಗಿರಲ್ಲ ನೋಡೋದಕ್ಕೆ. ಆಲ್ರೆಡಿ ಸಿನಿಮಾ ನೋಡಿದ್ರೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಫೈನಲಿ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಕನ್ನಡ ಜನತೆಗಾಗಿರ್ಬೋದು ಏನು ಹೇಳ್ತೀರಾ ಅಂತ? ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲೇ ನೋಡಿ, ಸಿನಿಮಾ ಚೆನ್ನಾಗಿದ್ರೆ 4 ಜನಕ್ಕೆ ಹೇಳಿ, ನಮ್ಮಂಥ ಹೊಸಬ್ರನ್ನ ಪ್ರೋತ್ಸಾಹಿಸಿ ನಮ್ಮನ್ನ ಹೀಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ಒಂದಷ್ಟು ಮಾತುಕತೆಯನ್ನು ಶೇರ್ ಮಾಡೋದಕ್ಕೆ ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಇನ್ನೊಂದು ಒಂದು ಸಿನಿಮಾದಲ್ಲಿ ನೀವು ಹೀರೋ ಆದರೆ ನಾನು ವಿಲನ್ ಆಗಿ ಮಾಡ್ತೀನಿ. ಯಾಕಂದರೆ ನೀವು ಹೀರೋ ಥರನೇ ಕಾಣ್ತಾ ಇದ್ದೀರಾ. ಅಲ್ಲ ಇದು ಕೇಳಿ, ಇಲ್ಲಿ ನಾವೇನ ಸ್ವಲ್ಪ ಲುಕ್ ಚೇಂಜ್ ಮಾಡಿದ್ರೆ ಇಬ್ರು ವಿಲನ್ ಆಗೇ ಇರ್ತೀವಿ. ಅದು ನಿಜ, ನೀವು ಟ್ರೈ ಮಾಡೋದು ಆರಾಮಾಗೆ. ಖಂಡಿತವಾಗ್ಲೂ ಟ್ರೈ ಮಾಡೋಣ. ಆ ಒಂದು ಗಳಿಗೆ ಬರಲಿ, ಇಬ್ರು ಒಟ್ಟಿಗೆ ಒಂದೇ ಸ್ಕ್ರೀನ್ ಶೇರ್ ಮಾಡೋಣ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಇದಾಗಿತ್ತು ನಟ ವಿನುಗೌಡ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.